ಮೂರು ಮಂದಿ ಮಕ್ಕಳು ನಿತ್ತ ಜಾಗದಾಗ ಸುಟ್ಟ ಬೂದಿಯಾಗಿ ಬಿಟ್ರು, ಇಟ್ಟೆಟ್ಟು ಬೂದಿ ಕುಟ್ರಿಯಾಗಿ ನಿತ್ತು ಬಿಟ್ರು. ಪರಶುರಾಮ ವನ ವಿಹಾರಕ್ಕೆ ಹೋಗಿದ್ದ, ರಾಮ ಅಂತ ಒದರಿದ. ತಂದಿ ಮಾತ ಬಾಯಾಗಿರೋದ್ರೊಳಗ ಬಂದ ಮುಂದೆ ನಿತ್ತ, ಯಪ್ಪ ನನ್ನ ಕರೆಸಿದ ಕಾರಣವೇನು ಆಜ್ಞೆ ಆಗಲಿ ಅಂದಾಗ, ಯಪ್ಪ ರಾಮ ನಿನ್ನ ತಾಯಿ ಮುಖ ನನಗೆ ತೋರಿಸೋದು ಬೇಡ, ನಿಮ್ಮ ಅವನು ರುಂಡ ಹೊಡೆದು ಬಿಡು. ತಂದೆ ಮಾತು ಕೇಳಿ ಪರಶುರಾಮ ಹಿಂದೂ ನೋಡ್ಲಿಲ್ಲ ಮುಂದೂ ನೋಡ್ಲಿಲ್ಲ, ತಾಯಿ ರುಂಡ ಹೊಡೆದು ಬಿಟ್ಟ. ರುಂಡ ಹಾರಿ ಹೋಯ್ತು, ದಡ ಅಲ್ಲಿ ಮುರುಗಿ ಬಿತ್ತು. ರುಂಡ ಒತ್ತಾಟಿಗೆ ದಡ ಒಟ್ಟಾಟಿಗೆ ಆಯ್ತು, ಆನಂದ ಆಯ್ತು. ಅವಾಗ ಜಮದಗ್ನಿ ತಾನೆ, ಏ ರಾಮ, 3 ಮಂದಿ ನಿನ್ನ ಅನ್ನಗಳು ನನ್ನ ಮಾತು ಕೇಳಲಿಲ್ಲ, ಸುಟ್ಟಿ ಬೂದಿಯಾಗಿ ನಿತ್ತಾರ ಮಕ್ಕಳು. ನನ್ನ ಮಾತಿಗೆ ತಿರಸ್ಕಾರ ಮಾಡ್ಲಾರ್ದೆ ನಿಮ್ಮ ಅವ್ವನ ರುಂಡ ಹೊಡೆದಿದ್ದಿ, ನನಗೆ ಆನಂದ ಆಗ್ಯದೋ. ಏನು ಬೇಡ್ತಿ ಬೇಡು, ಯಪ್ಪ ಕೊಡ್ತೀನತ್ತ ಮೊದಲ ವಚನ ಕೊಡು ಅಂದ. ಕೊಡ್ತೀನತ್ತ ಮೊದಲ ವಚನ ಕೊಡು ಅಂದ. ತುಗಾ ಮಗನೇ ಕೊಟ್ಟಿನತ್ತ ಕೈಯಾಗ ಕೈ ಹಾಕಿ ವಚನ ಕೊಟ್ಟ. ಅವಾಗ ಪರಶುರಾಮ ತಾನೇಪ್ಪ, ಇವತ್ತಿನಿಂದ ಉಗ್ರ ರೂಪ ನೀ ಬಿಡಬೇಕು, ಉಗ್ರ ರೂಪ ನೀ ಬಿಡಬೇಕು ಅಂತಂದಾಗ, ಆಯ್ತು ಮಗನೇ ನಿನಗ ಕೊಟ್ಟನೆ ಹೋಗಂದ. ತಂದೆಯಿಂದ ಬಂದಿರತಕ್ಕಂತ ಉಗ್ರ ರೂಪ ಪರಶುರಾಮಗ ಬತ್ತು. ಅನ್ನೋ ಸಂಬಂಧ ಕಾರ್ತಿ ವೀರ್ಯಾರ್ಜುನ ಕಾಮದೇನ ಆಕಳ ಒಯ್ಬೇಕಾಯ್ತು, ಅಲ್ಲಿ ಜಮದಗ್ನಿ ಹೊಡಿಬೇಕಾಯ್ತು. ಉಗ್ರ ರೂಪ ಇರ್ತಿತ್ತಂದ್ರೆ ಕಾರ್ತಿ ವೀರ್ಯಾರ್ಜುನ ಸುಟ್ಟು ಭಸ್ಮಾಗಿ ಬಿಡ್ತಿದ್ದ. ಇನ್ನೊಂದು ವರ ಏನ್ ಕೇಳ್ತಿ ಕೇಳಂದ. ಆ ಟೈಮ್ದೊಳಗಪ್ಪ ತಾಯಿ ಧರಣಿಗೆ ಬಿಟ್ಟಾಲೋ, ಹಡದ ತಾಯಿಯನ್ನು ಕೊಂದ ನಾ ಪಾಪಕ್ಕೆ ಗುರಿ ಆಗೋದು ಬ್ಯಾಡಪ್ಪ, ನನ್ನ ಹಡದ ತಾಯಿಯನ್ನು ಬದುಕಿಸಿಕೊಡೋ ಅಂತಂದ. ಆಯ್ತು ತಥಾಸ್ತು ಅಂದ. ತಾಯಿಗೆ ಹೊಳ್ಳಿ ಮತ್ತೆ ಜೀವದಾನ ಮಾಡಿದ. ಕೇಳಿ ಇನ್ನೊಂದು ವರ ಅಂದ. ಯಪ್ಪ ಈ ಭೂಮಿ ತಲೆ ಮೇಲೆ ಆಕಳ ಕೆಂಚಲಿಗೆ 4 ಮಲಿ ಇದ್ದಂಗ 4 ಮಂದಿ ಅಣ್ಣ ತಮ್ಮ ಇದ್ದೋ, ನಮ್ಮ ಅಣ್ಣಗಳನ್ನು ಸಿಟ್ಟಿನ ಬರದಾಗ ಸುಟ್ಟ ಬೂದಿ ಮಾಡಿದಿ, ನನಗೆ ಬೆನ್ನ ಭುಜ ಬೇಕು. 3 ಮಂದಿ ಅಣ್ಣಗಳನ್ನ ಬದುಕಿಸಿಕೊಡುವ ತಂದಾಗ 3ನೇ ವರಕ್ಕೆ ಸುಟ್ಟ ಬೂದಿಯಾಗಿ ಬಿದ್ದಂತ ಅಣ್ಣಗಳನ್ನ ಜೀವದಾನ ಮಾಡಿ ಶಿಷ್ಯದ ಪರಶುರಾಮ. ಈ ಕಥಾ ಭಾಗ ಇಲ್ಲಿ ಬಂದತಿ, ಹಿಂಗ ಬಂದದ. ಬಹುಶಃ ನಮ್ಮ ಅವುಗಳು ಮನೆ ಕಡೆ ಎದ್ದು ಹೋಗ್ಲಿ ಲೆಕ್ಕದಾಗದಾರ, ಅರ್ಧ ಮಂದಿ ಹೋಗ್ಯಾರ, ಇನ್ನ ಅರ್ಧ ಮಂದಿ ಹೋಗಾರದಾರು. ಯವ್ವ ಒಂದು ವಿಷಯ, ಬಹುಶಃ ನೀವು ನಿನ್ನೆ ಹಿಡಿದಿರಿ ಹುಣ್ಣಿಮೆ, ಮೊನ್ನೆ ಹಿಡಿದಿರಿ. ಯವ್ವ ಎಂದ್ ಹಿಡಿದಿರಿ ಹುಣ್ಣಿಮೆ? ನಿನ್ನೆ ಇಲ್ರಿ? ಎಂದೋ ಇಲ್ರಿ. ಒಂದು ವಿಚಾರ ಏನಪ್ಪಾ ಅಂತಂದ್ರ, ಈ ನಮ್ಮ ಭಾರತ ಭೂಮಿ ಒಳಗ ಪುಣ್ಯ ಸಂಸ್ಕಾರ ಅನ್ನುವಂಥದ್ದು ಇನ್ನೂ ಆದ್ರೂ ಉಳ್ದದ. ಮನೆಗೆ ಹಳ್ಳಿಗೆ ಊರಿಗೆ ಹೊರಸಲಾ ಪೂಜೆ ಮಾಡಿ ಗೆಣಸ ಗಜ್ರಿ ತಂದು ಕುದಿಸಿ ಮಾವಿನ ತೊಳಲು ಕಟ್ಟಿ ಗಂಗಾಳ ತಗೊಂಡು ಹೊರಗೆ ಹೋಗಿ ಅಕ್ಕಿ ಗಿಡದಾನ ದೇವ್ರು ಬಂದಾವ್ ದಿಂಡ್ರು ಬಂದಾವ ಅಂತೇಳಿ ದೇವ್ರ ಕರ್ಕೋತೀವಿ. ನಾವು ದೇವ್ರ ಕರ್ಕೋತೀವಿಲ್ರಿ? ದೇವ್ರ ಎಲ್ಲಿ ಹೋಗಿದ್ದು, ಯಾವಾಗ ಬಂದು? ಈ ಕಥೆ ನೀವು ತಿಳ್ಕೊಬೇಕಾಗ್ಯದ, ನಿಮ್ಗೆ ಹೇಳಬೇಕಾಗ್ಯದ. ತಾವ್ಯಾರು ಗದ್ದಲವನ್ನು ಮಾಡ್ಲಾರ್ದೆ ಶಾಂತ ರೀತಿಯಿಂದ ಕುಂತು ಕೇಳ್ರಿ. ಇನ್ನೊಂದು ವಿಷಯ ನನಗ್ ಕೇಳ್ಯಾನ ಕುಂಟು ಮಾಸ್ತರ. ಮತ್ತೇನು ಕೇಳಿದ್ರಿ? ಈಗ ಅದು 3 ಮುಗಿದ್ರಿ, ಇನ್ ಜನರಲ್ ಒಂದ್ ನೋಡ್ರಿ. ಪಡ 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 ಬಾಯಿಗೆ ಬಡದ್ರ ಅಂದ್ರೆ ಬಾಯನ ಹಲಬಿಸ್ತಾವ ಮಗನ. 4 ಕೇಳ್ಯಾನ ತರ್ಕಿರ್ಲಿ, 4 ಕೇಳ್ಯಾನ. ಜನರಲ್ ಹಿಡ್ದ 4 ನೋಡ್ರಲ್ಲ. ಇನ್ನೊಂದು ವಿಷಯ ಬಾಳ್ ಚಂದ ಕೇಳ್ದವ. ಮತ್ತೇನ್ ಕೇಳ? ಅನ್ನಾಗೋದು ಮಾತಾಡ್ಬೇಡ್ರಿ, ಕುರ್ಚದ ಮ್ಯಾಗಿದ್ದವ್ರು ದಯವಿಟ್ಟು. ಇದು ಅವ ಕೇಳಿರ್ತಕ್ಕಂಥದ್ದು ಸನ್ನಿವೇಶದ. ಯಾಕಂತಂದ್ರೆ ಈಗ ಜ್ವಾಳದ ಸುಗ್ಗಿಯದ, ಹಕ್ಕಿ ಕಾಯುವಂತ ಪ್ರಸಂಗ ಅದ. ಎಲ್ಲ ಹಕ್ಕಿ ಕಾಯುವಂತ ಜನ ಅದ. ನೀವೆಲ್ಲ ನಾವು ಎಲ್ಲಾರು ರೈತನ ಮಕ್ಕಳಿದ್ದೆವು. 2 ಮಂದಿ ಗೆಳೆಯರು ಹಕ್ಕಿ ಕಾಯ್ತಾ ಇದ್ರು. ಮುಂಜಾನೆ 9-10 ಗಂಟೆ ಆಗಿತ್ತು. ನಸಿಕಿನಾಗ ಹೋಗಿದ್ರು ಜ್ವಾಳ ಕಾಯಕ. ಅದೇ ದಾರಿ ಹಿಡಿದ ಮುತ್ತು ರತ್ನದ ವ್ಯಾಪಾರಿ ಹೊಂಟಿದ್ದ. ಇವರಿಬ್ಬರು ಬುತ್ತಿ ಬಿಚ್ಚಿ ಊಟಕ್ಕೆ ಕೂತಿದ್ರು. ಹೌದು, ನಮ್ಮ ರೈತರದೊಂದು ಸಂಸ್ಕಾರ ಏನಪ್ಪಾ ಅಂತಂದ್ರೆ, ಹಾದಿ ಹಿಡಿದು ಯಾರೇ ಹೋಗ್ಲಿ ಊಟಕ್ಕೆ ಕೂತ ಎಂಬುದಾಗ ಬರ್ರಿಪ್ಪ ಊಟ ಮಾಡೋಣ ಅನ್ನುವಂಥದ್ದೊಂದು ಪರಿಪಾಠ ಇನ್ನುವರೆಗೆ ಆದ್ರೆ ನಮ್ಮ ಭಾರತ ಭೂಮಿ ಒಳಗೆ ಉಳ್ದೈತಿ. ಅವನು ಕರೆದ್ರು, ಅವನು ಬಂದು ಕೂತ ಬುತ್ತಿ ಬಿಚ್ಚು ಕುಡಿದು ಒಬ್ಬನ ಕಡೆ 3 ರೊಟ್ಟಿದ್ದು, ಒಬ್ಬನ ಕಡೆ 5 ರೊಟ್ಟಿದ್ದು. ಹಿಂಗ ಹೇಳಿಲ್ರಿ? ಟೋಟಲ್ 8 ರೊಟ್ಟಿದ್ದು. 3 ಮಂದಿಗೆ ಸೌನ ಬರ್ಬೇಕು ರೊಟ್ಟಿ. 3 ಮಂದಿ ಕೂಡಿ ಊಟ ಮಾಡಿದ್ರು. ಊಟ ಮಾಡಿದ ಮೇಲತ್ತ
ಇವ್ರ ಅನ್ನ ಉಂಡಿನ ಅಂದ್ರೆ ಅನ್ನದ ಋಣ ತೀರ್ಸಿ ಹೋಗ್ಬೇಕಂತ ತಿಳ್ಕೊಂಡು ಹಾ ಹಾ ತನ್ನ ಚೀಲದೊಳಗೆ ಇದ್ದಂತಾವ 8 ಬಂಗಾರದ ಬಿಸ್ಕಿಟ್ ಕೊಟ್ಟ ಅವ್ರ ಕೈಯಾಗ. ಹಾ ಹಾ ನೀವು ಇಬ್ಬರು ಇದನ್ನ ಸರಿಯಾಗಿ ಹಚ್ಕೋರಿ. ಧರ್ಮದ ಪ್ರಕಾರ ಪಾಲ ಮಾಡ್ಕೋರಿಪ್ಪ ಅಂತ ಹೇಳಿ 8 ಬಂಗಾರದ ಬಿಸ್ಕಿಟ್ ಕೊಟ್ಟು ಹೋದ. ಹಾ ಹಾ ಮುಂದ 3 ರೊಟ್ಟಿ ಅವನಿಗೆ ಬಂಗಾರ ಬಿಸ್ಕಿಟ್ ಎಟ್ಟು ಹೋದು, 5 ರೊಟ್ಟಿ ಅವನಿಗೆ ಬಂಗಾರ ಬಿಸ್ಕಿಟ್ ಎಟ್ಟು ಹೋದು. ಹೌದು ಹೌದು ಕೇಳ್ಯಾರಿ. ಮತ್ತ ಆ ರೊಟ್ಟಿ ಹೆಂಗ ಸೌಂಡ್ ಮಾಡ್ಕೊಂಡು ತಿಂದ್ರು, ಹಾ ಬಂಗಾರದ ಬಿಸ್ಕಿಟ್ ಹೆಂಗ ಅವ್ರ ನ್ಯಾಯದ ಬದ್ಧವಾಗಿ ಮಾಡ್ಕೊಂಡ್ರು. ಹಾ ಇದು ಪಿಂಟು ಮಾಸ್ತರ ಒಂದು ರಾಮಾಯಣ ಆಗಲಿ, ಒಂದು ಮಹಾಭಾರತ ಆಗಲಿ, ಒಂದು ಹಾಲು ಮತದಾಗಲಿ, ಒಂದು ಎಲ್ಲಮ್ಮ ತಾಯಿ ಬದ್ದಲ್ಲ ಬಿಟ್ಟು ಜನರಲ್ ಆಗಿ ಬಂದಾನ. ಯಾಕೆ ಬಂದಾನ ಅಂತ ಕೇಳಿದ್ರ, ಯಾಕ್ರಿ ಒಟ್ಟು ಟೋಟಲ್ ಆಗಿ ಏನಾರೇ ಮಾಡಿ ಬೆಳಗಿನ 6 ಗಂಟೆ ಕನಗುಡದ ಒಟ್ಟು ಅಪ್ಪನ ಮಂಡಿಗಾಲ ಹೋಗಿಸ್ಬೇಕಂತ ಅವ್ನ ವಿಚಾರ ಐತಿ. ಯಾವನ್ ವಿಚಾರ ಐತೇರಿ ಅದು ವಾದನ ಆದ್ರಿ ಮಾಡಕೈತಿ ಹಂಗಾರು ಐತಿ. ಹಾ ಇರ್ಲಿ, ಯಾಕ ಅಂತ ಕೇಳಿದ್ರ ಓದು ಒಕ್ಕಾಲ ಬುದ್ಧಿ ಮುಕ್ಕಾಲ. ಬುದ್ಧಿ ಮುಕ್ಕಾಲ ಮಹೇಶ್. ಒಂದು ಪಾಲ ಗುರು ಹೇಳಿದ್ದಂದ್ರ 3 ಪಾಲ ತಿಳ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಬೇಕ್ರಿ. ನಮ್ಮಲ್ಲಿ ಬೇಕು ಪುಣ್ಯಾತ್ಮರಿ. ಹೌದ್ ಇಲ್ಲಿ ಕೇಳ್ರಿ, ಹಾ ಒಬ್ಬನ ಕಡೆ 3 ರೊಟ್ಟಿ ಅದಾವ, ಒಬ್ಬನ ಕಡೆ 5 ರೊಟ್ಟಿ ಅದಾವ, ಟೋಟಲ್ 8 ರೊಟ್ಟಿ ಇದ್ದು. ಹೌದ್ ಊಟಾರ ಎಡ್ಯಾಡ್ ತಿಂದ್ರೆ ಹಿಂದ್ 2 ಉಳಿತಾವ. 2 ಉಳುವರ್ಲ 3 ಮಂದಿ ಎಡ್ಯಾಡ್ ತಿಂದ್ರ ಅಂದ್ರೆ 6 ರೊಟ್ಟಿ ಹೋಗ್ತಾವ, ಹಿಂದ್ 2 ಉಳಿತಾವ. ಅದರಾಗ ಸೌಂಡ್ ಮಾಡಕ್ ಬರೋದಿಲ್ಲ. ಬರ್ದಲ್ಲ. 3 ಮಂದಿ ಕೈ ತಕೊಂಡು ಊಟಕ್ಕೆ ಕೂತಾಗ ಏನ್ ಮಾಡಿಬಿಟ್ರು, ಹಾ 1 ರೊಟ್ಟ್ಯಾಗ 3 ತುಕಡಿ ಮಾಡ್ರಿ, 1 ರೊಟ್ಟ್ಯಾಗ 3 ತುಕಡಿ ಮಾಡ್ರಿ. 8 ರೊಟ್ಟ್ಯಾಗ 3 ತುಕಡಿ ಅದು ಅಂದ್ರೆ ಎಟ್ಟದು 24 ಅದು ಇಲ್ರಿ. ಹಾ ಮನುಷ್ಯಾಗ 8 ತುಕಡಿ ಬಂದ್ರಿ, 8 ಬಂದಿಲ್ಲವ. ಹಾ ನಮ್ಮ ಮಾತಿ ನೋಡಿ, ನನಗೊಂದು ಹೆಣ್ಣು ಕೊಡಕ್ಕೆ ಅವನಿ. ಹೌದು. 1 ರೊಟ್ಟಿ ಒಳಗ 3 ತುಕಡಿ ಮಾಡ್ಯಾರ, 8 ರೊಟ್ಟಿ ಒಳಗ 24 ತುಕಡಿ ಆಗ್ಯಾವ. 8 ಮೂರ್ಲೆ 24 ತುನಕ 3 ಮಂದಿಗೆ 8 ತುಕಡಿ ಬಂದಾವ. ಏ ಬಂದೂರ್ಲೆ ಸುದ್ದ ಆತ. ನಾನು 4ನೇ ಸಾಲಿ ಕಲ್ಸಾವು ಇಂಥದೆಲ್ಲ ಕೇಳ್ಬೇಡ. ಪಿಂಟು ನಿನ್ನ ಸಾಲಿ ಆಗಿಲ್ಲ ನಂದು. ಕೌಂಟಿಲ್ ಯಾಕೆ ನಿಮ್ಮ. ಹೌದು 8 ಮೂರ್ಲೆ 24 ತುನಕ ಯಾವ ಮನುಷ್ಯಾಗ 8 ತುನಕ ಬಂದಾವ. ಹಾ 8 ಬಂಗಾರ ಬಿಸ್ಕಿಟ್ ಕೊಟ್ಟು ಹೋಗ್ಯಾನ ನಾವು. ಏ ಕೊಟ್ಟು ಹೋಗ್ಯಾನ್ರಲ್ಲ. ಅವಾಗ 3 ರೊಟ್ಟಿ ಅವ ಏನತ್ತಾನ, ಹಾ ನೀ 5 ಬಂಗಾರ ಬಿಸ್ಕಿಟ್ ತಗೋರಪ್ಪ, ನಾ 3 ರೊಟ್ಟಿ ಅವ ನನಗೆ 3 ಬಂಗಾರ ಬಿಸ್ಕಿಟ್ ಕೊಡು ತಾನ. ಹಾ ಏ ಹಂಗಿಲ್ಲಪ್ಪ, ಹಾ ನಾನು 5 ರೊಟ್ಟಿ ಇದ್ರೆ ಏನಾತು, ಹಾ ನೀ 4 ತಗೋ, ನಾ 4 ತಗೋತೀನತ್ತಾರ. ಹಾ ಅವ್ರಿಬ್ರು ಒಟ್ಟು ಜೀವದ ಗೆಳೆಯಾರ ಇದ್ರಿ. ಹಾ ಮನ್ಯಾಗ 1 ಗುಂಜ್ ಬಂಗಾರ ಏರಿ ಕಸ ಹುಡುಗುವಾಗ ಅಂಗಳಾಗ ನಮ್ಮ ಮೌಗಳು ನೋಡ್ರಿ ಅಂದ್ರ ಹಾ ನೆಗ್ಯಾನೆ ಆಗ್ಲಿ ಹತ್ತಿಗಾಗ್ಲಿ ಹೇಳಂಗಿಲ್ಲ. ಮಾತು ತೆಗೆದು ಇಟ್ಕೋತೀರಿ ಅವ ನೀವು. ಹೌದು. ಖರೆ ಅವ್ರ ಎಂತ ಜೀವದ ಗೆಳೆಯರ್ ಇರ್ಬೇಕು. ಹೆಂಗ್ರಿ ಅವಾಗ ಇಲ್ಲ ನನಗ್ ಸರಿ ನಿನಗ್ ಸರಿ ಹಿಂಗ ನಡೀತದು. ಹೌದ್ ನಡೆದ ಟೈಮದೊಳಗ ಪೂಜಾರಿ ಬಂದು ಎಲ್ಲಮ್ಮ ತಾಯಿ ಪೂಜಾರಿ, ಹಾ ಹಾ ಯಾಕಪ್ಪ ಏನಕ್ಕೆ ಅದನ್ನ ನಡೆದದ ತಂದಾಗ, ನಾನು 3 ರೊಟ್ಟಿ ಇದ್ದು ರೀ, ಅವನು 5 ರೊಟ್ಟಿ ಇದ್ದು, ಹಾ 8 ಬಂಗಾರ ಬಿಸ್ಕಿಟ್ ಕೊಟ್ಟು ಹೋಗ್ಯಾರ, ಇದನ್ನ ಧರ್ಮದ ನ್ಯಾಯ ಮಾಡ್ರಿ ಅಂತಂದಾಗ ಇವತ್ತು ಬಿಟ್ಟು ಹೋಗ್ರಿ, ನಾಳೆ ಮುಂಜಾನೆ ಬರ್ರಿ ಅಂದ. ಹೌದು. ಅವ ವಿಚಾರ ಮಾಡಿದ. ಹಾ ವಿಚಾರ ಮಾಡಿ ಒಂದು ಮಾತು ಮುಂಜಾನೆ ಎದ್ದು ಜಳಕ ಮಾಡಿ ಇವ್ರ ಹಕ್ಕಿ ಕಾದ ಬರೋ ಟೈಮ್ದಾಗ ದೇವ್ರ ಗುಡಿಗೆ ಹೋದ್ರು. ಹಾ ಪೂಜಾರಿ ಒಂದು ಮಾತು ಹೇಳ್ದ, ಏನ್ ಹೇಳಿದ್ರಿ? ಏ ತಮ್ಮ ನೀ 5 ರೊಟ್ಟಿ ಅವ 7 ಬಿಸ್ಕಿಟ್ ಒಯ್ಯಿ, ಹಾ 3 ರೊಟ್ಟಿ ಅವ 1 ಬಿಸ್ಕಿಟ್ ಒಯ್ಯೋ ನೀ ಅಂದ. ಹ್ಮ್ ಬಪ್ಪಾರಿಗೊಬ್ರು ಇವ ಚಲೋ ಹಿರಿಯಾರಲ್ಲ. ಏ ಧರ್ಮದ ನ್ಯಾಯ ಆಗ್ಬೇಕಾಗ್ಯದ, ಧರ್ಮದ ಪಾಲ ಆಗ್ಬೇಕಾಗ್ಯದ. ಇಲ್ಲಿ ಇದು ಹೆಂಗ್ರಿ ಧರ್ಮದ? 5 ರೊಟ್ಟಿ ಅವಾಗ 7 ಬಂಗಾರ ಬಿಸ್ಕಿಟ, ಹಾ 3 ರೊಟ್ಟಿ ಅವಾಗ 1 ಬಂಗಾರ ಬಿಸ್ಕಿಟ್. ಇದೇ ನಾರ ಜಗಳ ಕೇಳು, ಹಾ ಜಗಳ ತೆಗ ಮತ್ ನಾರ ಇಲ್ಲಿ ಕೇಳು, ಹಾ ಎಷ್ಟು ತುನಕ ರೊಟ್ಟಿವ 8 ರೀ. ಏ ಒಬ್ಬೊಬ್ಗೆ 8 ಟೋಟಲ್ 24. ಒಬ್ಬೊಬ್ಬಗೆ ಎಟ್ಟೆಟ್ಟು ಬಂದಿದ್ದು? 8 ರೀ ಬಂದಿದ್ದು. ಹಾ 3 ರೊಟ್ಟಿ ಅವನು ಎಷ್ಟು ತುನಕ ಆಗ್ಯಾವು? ಎಟ್ಟದು 8. ಏಯ್ ಬಡಿ ಅವನು ಕಿವನ್ ಮಾಡಿ. 3 ರೊಟ್ಟಿ ಅವನು 9 ತುನಕ ಆಗ್ಯಾವ. 9 ತುನಕ ಆಗ್ಯಾವಿಲ್ರಿ? 3 ರೊಟ್ಟಿ ಅವನು 9 ತುನಕ ಆಗ್ಯಾವ. ಅವ್ 3 ರೊಟ್ಟಿ ಅವ್ 8 ತುನಕ ತಿಂದಾನ. ಹಾ ಎಷ್ಟು ಉಳಿತ? 1 ತುನಕ ಉಳಿತಿಲ್ಲ. ಉಳಿತಿರ್ಲ. ಅವ್ 1 ಬಂಗಾರ ಬಿಸ್ಕಿಟ್ ಕೊಟ್ಟ. ಹಾ ಇವ 5 ರೊಟ್ಟಿ ಅವ್ ನಗಬ್ಯಾಡ್ರಿ, ಇದನ್ನ ಚೀಸ್ ನೋಡ್ರಿ. ಹಾ 5 ರೊಟ್ಟಿ ಅವನು 5 ಮೂರ್ಲೆ ಎಷ್ಟು ತುನಕ ಅದು? ಏ ಇಲ್ರಿ, 5 ಮೂರ್ಲೆ 15. 15 ಅದಿಲ್ರಿ? 15 ಒಳಗೆ 5 ರೊಟ್ಟಿ ಅವ್ 8 ತುನಕ ತಿಂದಾನ. ಎಷ್ಟು ಉಳ್ದು ಹಿಂದ? 7 ಉಳ್ದಿಲ್ರಿ? ಇವನಿಗೆ 7, ಇವನು 7 ತಿಂದಾನವ, ಅವನು 1 ತುನಕ ತಿಂದಾನು. ಅವನಿಗೆ 1 ಹೋಗೈತಿ, ಇವನಿಗೆ 7 ಬಂದಾವ. ಪಿಂಟು ಮಾಸ್ತರ್ ನೀ ಕೇಳಿದ ಪ್ರಶ್ನೆದ ಉತ್ತರ ಇಷ್ಟೇ. ಹೌದು.
ತಿಳ್ದತ್ತಲ್ಲ ಮತ್ತ ಇಷ್ಟೇ ಅದ. ಹಾ 3 ರೊಟ್ಟಿ ಅವನು 9 ತುಣುಕಿನಾಗಿಂದ 1 ತುಣುಕ ಅವನು ತಿಂದಾನ, 8 ತುಣುಕ್ ಇವ ತಿಂದಾನ. ಹೊಳ್ಳಿ 3 ರೊಟ್ಟಿ ಅವ. ಹಾ 5 ರೊಟ್ಟಿ ಅವನು 15 ತುಣುಕ ಆಗ್ಯಾವ. 15 ತುಣುಕಿನೊಳಗಿನ 7 ತುಣುಕ ಅವನಿಗೆ ಕೊಟ್ಟಾನ ಮುತ್ತು ರತ್ನದ ವ್ಯಾಪಾರಿಗೆ. 8 ತುಣುಕ್ ಇವ ತಿಂದಾನ. ಶಬಾಷ್. 5 ರೊಟ್ಟಿ ಅವಾಗ 7 ಬಿಸ್ಕಿಟ್ ಬಂದಾವ. 3 ರೊಟ್ಟಿ 1 ಬಿಸ್ಕಿಟ್ ಹೋಗ್ಯದ. ಇಷ್ಟೇ ಧರ್ಮದ ಫಲ ಅವ ಎಲ್ಲಮ್ಮ ತಾಯಿ ಪೂಜಾರಿ ಮಾಡ್ಯಾನ. ಹೌದು ಪಾಪ ಒಂದು ಒಂದ ತಿಂದಾನವ, ಒಂದ ತುಣುಕ. ಕ್ಯಾನ ಬೇಡ, ಹೌದು ಹೌದು, ಧರ್ಮದ ನ್ಯಾಯ ಆಗ್ಬೇಕಾಗಿತ್ತು. ಹೌದು. ಅವಂಗೊಂದು ಮಾತು ಜನರಲ್ದೊಳಗೆ ಏನಾದ್ರು ಕೇಳ್ರಿ ಅಂತ ತಾಯಂದ್ರೆ ನೀವೆಲ್ಲಾರು ಅಪೇಕ್ಷೆ ಕೊಟ್ರಿ ಅಂದ್ರ ಒಂದು ವಿಷಯ ಏನಪ್ಪಾ ಅಂತಂದ್ರ ಅಣ್ಣ ಮಾತಾಡ್ಬೇಡ್ರಿ, ಏನೋ ಒಂದು ವಾರದ ಗದ್ಲಕ್ ಬಿದ್ದಾರ ಅವ್ರು. ಇವಾ ಮುಗಿಸ್ತಾರೇನ್ರಿ ಹಂಗೇನ? ಅಲ್ಲೂ ನಾವ್ ಏನ್ ಹೇಳ್ತಾನೆ ಎಲ್ಲ ತಪ್ಪಾಯ್ತಾರ ಅವ್ರು. ಭಾಳ ಚಲೋ ಆತ್ ಮತ್ತ. ಹಾ ಇರ್ಲಿ 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 ಮನಸ್ಸು ದೊಡ್ಡ ಮಾಡ್ಕೊಂಡು ಕಣ್ಣೂರ ಮತ್ತು ಡಬನಾಳ ತಿಳ್ಕೊರಿ. ಅಥವಾ ಕಣ್ಣೂರು ಭೂಮಿಯಾಗ ತಾಯಿದಾಳತ್ತಂದ್ರ ಕಣ್ಣೂರ್ ಆಗ ತಿಳ್ಕೊರಿ. 2 ಮಂದಿ ಅಣ್ಣ ತಮ್ಮ. 2 ಮಂದಿ ಅಣ್ಣ ತಮ್ಮ. ಅಣ್ಣನ ಕಾಲಾಗ ಮುಳ್ಳು ಮುರಿದ್ರ ತಮ್ಮನ ಕಣ್ಣಾಗ ನೆತ್ರ ಬರ್ತಿತ್ತು. ಬರ್ತಲ್ರಿ. ತಮ್ಮಗ ಆರಾಮ ತೆಪ್ತು ಅಂತಂದ್ರ ಅಣ್ಣಮ್ಮ ಹಾಸಿಗೆ ಹಿಡಿತಿದ್ದ. ಅಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂತ ಬಾಂಧವ್ಯ ಅವ್ರದ್ದು. ಮುಂದೆ ಒಂದಾನೊಂದು ದಿವಸ ಏನಾಯ್ತು, 1000 ವರ್ಷ ಆದ್ರ ಸಾವು ತಪ್ಪಂಗಿಲ್ಲ, 100 ವರ್ಷ ಆದ್ರ ಬ್ಯಾರಿ ತಪ್ಪಂಗಿಲ್ಲ. ಹೆಂಡ್ರ ಸಂಬಂಧ ಅಣ್ಣ ತಮ್ಮ ಬ್ಯಾರೆ ಆಗುವಂತ ಪ್ರಸಂಗ ಬತ್ತು. ಅವ್ರ ಮನೆ ಒಳಗ ಕುರಿನೂ ಇದ್ದು, ತಮ್ಮ ಕುರಿ ಕಾಯ್ತಿದ್ದ, ಅಣ್ಣ ಹೊಲದ ಕೆಲಸ ಮಾಡ್ತಿದ್ದ, ಹಿರಿತಾನು ಮಾಡ್ತಿದ್ದ. ಒಂದಾನೊಂದು ದಿವಸ ಅಣ್ಣ ತಮ್ಮ ಇನ್ನೇನಪ್ಪಾ ಬಗೆಹರಿವಿಲ್ಲ, ಮತ್ತೆ ಹೆಣ್ಮಕ್ಳೊಳಗೆ ಕದನ ಬರ್ತದು, ಹೊಂದಾಣಿಕೆ ಬೀಳಂಗಿಲ್ಲ, ನಂದು ನಿಂದು ಮನಸ್ಸು ಗದ್ಲಾಗೋದು ಬೇಡ, ನಾವು ಬ್ಯಾರೆ ಆಗೋನು ಅಂತಂದ್ರು. ಹೊತ್ತು ಮನೆಗೆ 2 ಕೂಡಿ ಮಾತಾಡ್ರು. ಮನ್ಯಾಗ ಕೂತಲ್ಲಿ 2 ಏನ್ ಮಾತಾಡ್ರು, ಹೊಲದಾಗ ಪಾಲ ಮಾಡ್ಕೊಂಡ್ರು. ಮನ್ಯಾಗ ಕೂತ್ ಆ ಹೊಲ ನೀ ತಗೋ, ಈ ಹೊಲ ನಾ ತಗೋತೀನಿ. ಹೌದು. ಇಟ್ಟು ರೊಕ್ಕ ಐತಿ ನೀ ಅರ್ಧ ತಗೋ, ನಾ ಅರ್ಧ ತಗೋತೀನಿ. ಇಟ್ಟು ಬಂಗಾರ ಐತಿ ನೀ ಅರ್ಧ ತಗೋ, ನಾ ತಗೋತೀನಿ. ಹೌದು. ಈಗ ಇದ್ದದ್ದು ಒಂದು ಮನಿ ಪ್ಲಾಟ್ದಾಗ ಒಂದು ಮನಿ ಕಟ್ಸಿವಿ, ಅದನ್ನ ದೊಡ್ಡವ್ ನೀ ತಗೋ, ಸಣ್ಣವ್ ನಾ ತಗೋತೀನಿ. ಹಿಂಗೆಲ್ಲ ಹೊಂದಾಣಿಕೆ ಆತು. ಹೌದು ಆತಲ್ರಿಪ್ಪ. ಹೊಂದಾಣಿಕೆ ಆತು. ಒಂದ್ ತುಸು ಕುರಿ ಇದ್ದು ಹೊಲದಾಗ ತರಬೇರು. ಬ್ಯಾಸಿಗೆ ದಿನ ಅಣ್ಣ ಮತ್ತ ಕುರಿಗಳು ಪಾಲ ಮಾಡಕ್ ನಾಳೆ ಹೊಲಕ ಹೋಗೋಣ ಅಂದ್ರು. ಅಣ್ಣ ತಮ್ಮ ಕೂಡಿ ಮುಂಜಾನೆ ಎದ್ದು ಕುರಿಯಾಗ ಹೋದ್ರು. ಅಣ್ಣ ಹೆಂಗ್ ಮಾಡುನು ಪಾಲ ಅಂದ್ರ ಅವ್ರು. ನೀ ಹೆಂಗ್ ಹೇಳ್ತಿ ಹಂಗಪ್ಪ ಅಂತ ನಾವು ತಮ್ಮ. ಅಣ್ಣ ಏನ್ ಮಾಡಿದ, ಏನಿಲ್ಲಪ್ಪ ನಡು ಹೊಲದಾಗ ನಮ್ಮ ಹೊಲದಾಗ ಒಂದು ಬನ್ನಿ ಗಿಡ ಐತಿ. ಬನ್ನಿ ಗಿಡ ಐತಿ. 2 ಕೂಡಿ ಕುರಿ ಹೊಡೆದ್ ಬಿಡ್ನು. ಬನ್ನಿ ಗಿಡ ತೆಳೆ ಕೆಟ್ಟ ಹಾಯ್ತಾವಲ್ಲ ಅಟ್ ನಿನ್ನು ಮ್ಯಾಲ ಕೆಟ್ಟ ಹಾಯ್ತಾವ ಅಟ್ ನಾನು ಅನ್ನೋ ಅಣ್ಣ. ಹೌದು ಬಪ್ಪಾರಿಗೆ ಅವರು ಎನ್ಸೋದು ಬೇಡ, ಮೊದಲ ಬಾಳ್ ಕುರಿ ಎನ್ಸೋದು ಬೇಡ, ಹೊಡೆದ್ ಬಿಟ್ಟು ಅಂದ್ರೆ ಬನ್ನಿ ಮಂಕಾಳಿ ಸಾಕ್ಷಿಯಾಗಿ ತೆಳಕ್ ಹಾದೋದು ಅಲ್ಲ ನಿನ್ನು ಮ್ಯಾಲ ಹಾದೋದು ಅಲ್ಲ ನಾನು ಅಂದ. ಆಯ್ತಂದ್ರು 2 ಕೂಡಿ ಕುಡಿ ಹೊಡೆದ್ ಬಿಟ್ರು. ಕುರಿ ದಾಟಿ ಹೋಗಿ ಬಿಟ್ಟು ತೆಳಕಿದ್ದದ ಕುರಿ ತಮ್ಮ ಲೆಕ್ಕ ಮಾಡ್ಕೊಂಡ, ಮ್ಯಾಲಕ್ಕಿದ್ದದ ಕುರಿ ಅಣ್ಣ ಲೆಕ್ಕ ಮಾಡ್ಕೊಂಡ. ಹೌದು. ಅಣ್ಣ ಲೆಕ್ಕ ಮಾಡ್ಕೊಂಡ ತಮ್ಮ ಒಂದ್ ಮಾತು ಕೇಳ್ದ. ಏನ್ ಕೇಳ್ತಾನ್ರಿ? ತಮ್ಮ ಭೂಮಿಯಾಗ ಸರಿ ಕೊಟ್ಟಿನಿ, ಬಂಗಾರದಾಗ ಸರಿ ಕೊಟ್ಟಿನಿ, ರೊಕ್ಕದಾಗ ಸರಿ ಕೊಟ್ಟಿನಿ, ಮನ್ಯಾಗ ಸರಿ ಕೊಟ್ಟಿನಿ, ಎಲ್ಲಾ ತರ ಸರಿ ಕೊಟ್ಟಿನಿ. ಹೌದು. ನನ್ನ ಕುರಿ ನನ್ನ ಪಾಲಿಗೆ ಬಂದದ್ದು ಮ್ಯಾಗಡೆ ಲೆಕ್ಕ ಮಾಡ್ಕೊನಿ. ನನಗ ನಿನ್ನ ಒಳಗಿನ ಒಂದು ಕುರಿ ಕೊಟ್ಟೆ ಅಂದ್ರೆ ನನಗೆ 2 ಪಾಲ್ ಅಕ್ಕವ, ಒಂದು ದಟ್ಟ ಪಾಲ್ ಕೊಟ್ಟಂಗ ಆಕೈತಿ. ತಮ್ಮ ಒಂದು ಕುರಿ ಕೊಡು ನನಗ. ನನಗೆ 2 ಪಾಲ್ ಅಕ್ಕವು, ನಿನಗೆ 1 ಪಾಲ್ ಆಕತಿ. ನಿನ್ನ ಕುರಿ ಒಳಗಿನ ಒಂದು ಕುರಿ ಕೊಡು. ಹೌದು ಅತ್ತ ಅಣ್ಣ ಕೇಳ್ದ. ಅವಾಗ ತಮ್ಮಂದ ಏನ ಎಲ್ಲಾ ತರಾಗ ಸರಿ ಮಾಡ್ಕೊತ ಬಂದಿದಿ, ಇದ್ರಾಗ ಒಂದು ದೊಡ್ಡ ಮನಸ್ಸು ಮಾಡು, ನಿನ್ನ ಒಳಗಿನ ಒಂದು ಕುರಿ ಕೊಡು, ನನಗ ನಿನಗ ಸವನ್ ಆಗ್ತಾವ ಕುರಿ ಅನ್ನೋ. ದೊಡ್ಡ ಗಾದ್ಲು ಹಿಡಿತಿರ್ಲ ಅದ. ತಮ್ಮನ ಒಳಗಿನ ಒಂದು ಅಣ್ಣ ಕುರಿ ತಗೊಂಡ್ರ ಅವಾಗ 2 ಪಾಲ್ ಆಗ್ತಾವ, ಇವಾಗ 1 ಪಾಲ್ ಆಗ್ತಾವ ಕುರಿ. ಅಣ್ಣನ ಒಳಗಿಂದ ಒಂದು ಕುರಿ ತೆಗೆದು ತಮ್ಮಂದ್ರೊಳಗೆ ಹಾಕಿದ್ರೆ 2 ಸರಿ ಸವನ್ ಆಗ್ತಾವ ಕುರಿ. ಕುರಿ ಟೋಟಲ್ ಎಟ್ಟಿದ್ದು ಅಣ್ಣನ ಕಡೆ ಎಟ್ಟಾದು, ತಮ್ಮನ ಕಡೆ ಎಟ್ಟಾದು. ಇಟ್ಟ ಲೆಕ್ಕದ ನೀವು ಸೂಕ್ಷ್ಮದಿಂದ ಕೇಳ್ರಿ ಅನ್ನುವಂತ ಮಾತನ್ನ ಹೇಳಿ ಇನ್ನೂ ಕೆಲವೊಂದು ಮಾತುಗಳನ್ನು ಕೇಳ್ಯಾರ. ಅವನು ಮಾತಾಡುತ್ತಾ ಈ ದೇವರ ಕರ್ಕೊಳ್ಳುವಂತ ಪರಿಪಾಠ ಯಾವಾಗಿಂದ ಬತ್ತು ಕ್ಯಾಲಿ ಹಾಡುತ್ತಾ ಹಾಡು ಹೇಳೋನು. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ರಿ ಅಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಹೌದು ಹೌದು.